ನಮಸ್ಕಾರ. ವಿಶೇಷವಾಗಿ ಮಾದಿಗ ಸಮುದಾಯದ ಎಲ್ಲ ಮುಖಂಡರಲ್ಲಿ ಮತ್ತು ಎಲ್ಲ ಬೆಳವಿ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದೇವೆ. ಈಗಾಗಲೇ ಹೇಳಿದಂತೆ ಈ ಎಲೆಕ್ಟ್ರಿಕ್ ಸೊಸೈಟಿಯ ಅಪ್ಪನಗೌಡ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಬೇಕಂತ ಸಾರಾಪುರ ಅವರು, ಬೆಟ್ಗಾರ್ ಅವರು, ನಮ್ಮ ಚಿಂಗ್ಳೆ ಅವರು ಎಲ್ಲ ಕೂಡ ಈಗಾಗಲೇ ಒಂದು ಸಭೆ ಮಾಡಿ ನಿಮ್ಮಲ್ಲಿ ಕೂಡ ಬರಬೇಕು, ನಿಮ್ಮಲ್ಲಿ ಕೂಡ ವಿನಂತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೇವೆ. ಈಗಾಗಲೇ ಯಾರ ನಿಮ್ಮ ಪರವಾಗಿದ್ದಾರ, ಯಾರು ಒಳ್ಳೇದು ಮಾಡಿದಾರ ಅದು ಗುರುತಿಸುವಂತ ಚುನಾವಣೆ ಇದು. ಹಿಂದೆ 30 ವರ್ಷ ಕತ್ತಿಯವರ ಆಡಳಿತದಲ್ಲಿ ಎಲೆಕ್ಟ್ರಿಕ್ ಸೊಸೈಟಿ ಇತ್ತು, ಸಕ್ಕರೆ ಕಾರ್ಖಾನೆ ಇತ್ತು ಮತ್ತು PKPSಗಳು ಕೂಡ ಅವರ ಅಧೀನದಲ್ಲೆಲ್ಲ ಕೆಲಸ ಮಾಡ್ತಾ ಇತ್ತು. ಅದರ ಪರಿಣಾಮನ ನೋಡಿದ್ರಿ ನೀವು ಯಾವ ರೀತಿ ಆಗಿದೆ, ಏನಾಗಿದೆ ಅಂತ. ಸೊ ಈಗ ಒಳ್ಳೆಯವ್ರಿಗೆ ಕೈಯಲ್ಲಿ ಅಧಿಕಾರ ಕೊಡಬೇಕು. ಅವರು 25 ವರ್ಷ ಎಲೆಕ್ಟ್ರಿಕ್ ಸೊಸೈಟಿಯನ್ನು ಆಡಳಿತ ಮಾಡಿದ್ರು. ಇವ್ರು ಹೇಳಿದಂಗೆ TC ಕೇಳಲಿಕ್ಕೆ ನಾವೆಲ್ಲ ಬಾಗಿವಾಡಿ ಹೋಗ್ಬೇಕಾಗಿತ್ತು. ನೀವು ಹೋದಾರ, ಎಲ್ಲರೂ ಹೋದಾರ, ಬೆಳಿಯೋರು ಹೋದಾರ, ಸಾರಾಪುರದವ್ರು ಹೋದಾರ, ಎಲ್ಲ ಊರಿನವರು ಅಲ್ಲಿ ಹೋಗಿ TC ಕೇಳಿಸ್ಕೊಂಡು ಕೊಡದಂಥದ್ದು ಎಲ್ಲ ಊರಲ್ಲಿ ಉದಾಹರಣೆ. ಅದೇ ಕಳೆದ 3 ತಿಂಗಳಿಂದ ಯಾರು ಕೂಡ ಯಾವುದೇ ಊರಿಗೆ ಯಾರನ್ನು ಕೂಡ ಭೇಟಿ ಆಗಲಿಕ್ಕೆ ಹೋಗಿಲ್ಲ. ಅದು ತಾನಾಗಿ TC ಬರ್ತಾವ, ತಾನಾಗಿ ನಿರಂತರ ಜ್ಯೋತಿ ಆಗ್ತದೆ. 1-2 ಕಂಬಿದ್ದಲ್ಲಿ ಅವರಾಗೆ ಮಾಡಿಸುವಂಥ ಪ್ರಯತ್ನ ಆಗಿದೆ. ಇದನ್ನ ನೀವು ಗುರುತಿಸ್ಬೇಕು. ಒಳ್ಳೆಯವ್ರು ಯಾರು ಕೆಲಸ ಅಂದ್ರೆ 3 ತಿಂಗಳಲ್ಲಿ ನಾವು ತೋರಿಸಿದ್ದೀವಿ ಒಳ್ಳೆಯದೇ ರೀತಿ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಅದಕ್ಕೆ ಒಳ್ಳೆಯದ ಅಪ್ಪನಗೌಡ ಪ್ಯಾನಲ್ಗೆ 15 ಜನಕ್ಕೆ ಈಗಾಗಲೇ ಬ್ಯಾಲೆಟ್ ಪೇಪರ್ ಕೂಡ ಎಲ್ಲ ಯುವಕರಲ್ಲಿ ಕೊಟ್ಟಿದ್ದೀವಿ. ನಾಳೆಯಿಂದ ನಿಮ್ಗೆ ಅದು ಬಂದು ತೋರಿಸುವಂತ ಪ್ರಯತ್ನ ಮಾಡ್ತಾರೆ. 1 ಓಟ್ ಕೂಡ ನಮ್ಮ ವಿರೋಧಿ ಪ್ಯಾನಲ್ಗೆ ಮತಗಳು ಹೋಗುವಂತ ಜಾಗೃತಿಯನ್ನು ನಮ್ಮ ಯುವಕರು ಕೂಡ ವಹಿಸಬೇಕು ಮತ್ತು ಮತದಾರರು ಕೂಡ ಬಹಳ ಗಂಭೀರವಾಗಿ ಈ ಚುನಾವಣೆಯನ್ನ ಪರಿಗಣಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಭಾಷಣ ಕೇಳಿದ್ರೆ ನೀವೇ ಹೊಸದಲ್ಲ, ಭಾಷಣ 25 ವರ್ಷದಿಂದ ಕೇಳಿದ್ದೀರಿ. ಅದರ ರಿಸಲ್ಟ್ ಮಾತ್ರ ಶೂನ್ಯ. ಆದ್ರೆ ನಾವು ಶೇಂಗಾ ಹಾಕ್ತೀವಿ, ಎಣ್ಣೆ ಬಂದಿಲ್ಲ. ಹಂಗೆ ಭಾಷಣ ಕತೆ ಹೆಂಗಂದ್ರೆ ಶೇಂಗಾ ಹಾಕೋದು ಎಣ್ಣಿಲ್ಲ, ಹಂಗ ಅದು ಹಿಂದೆ ಅಷ್ಟೇ ಬರೋದು. ಹಂಗಾಗಿದೆ. ಕಬ್ಬು ಹಾಕೋದು, ಕಬ್ಬಿನ ಸಿಟ್ಟು ಬರೋದು, ಕಬ್ಬಿನ ರಸ ಇಲ್ಲ. ಹಂಗೆ ಈ ರಮೇಶ್ ಕತ್ತಿ ಭಾಷಣ ಅಂದ್ರೆ ಹಂಗಾಗಿದೆ. ಬಟ್ ಭಾಷಣ ಆಗಿದೆ. 25 ವರ್ಷ ಕೇಳಿದ್ದೀವಿ. ಇನ್ನ ಬದಲಾವಣೆ ಕಾಲ ಬಂದಿದೆ. ಇದರಲ್ಲಿ ಎಲ್ಲರದ್ದು ಭವಿಷ್ಯ ಇದೆ, ಎಲ್ಲರಿಗೂ ಭವಿಷ್ಯ ಇದೆ. ಈ ಚುನಾವಣೆ ಮೂಲಕ ಹೊಸಬರಿಗೆ ಅವಕಾಶ ಸಿಗ್ತಾವ, ಸಮುದಾಯದ ಮುಖಂಡರು ಹುಡ್ತಾರ. ಮೊನ್ನೆ ಕೂಡ ಹೇಳಿದೆ ನಾವು, ಅಂಬೇಡ್ಕರ್ ಅವರ ಕತೆ ಹೇಳಿದಿಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ ಮಾತು ಈ ಚುನಾವಣೆಗೆ ನಮಗೆ ಬಹಳ ಸೂಕ್ತ ಆಗ್ತೈತಿ, ಮ್ಯಾಚ್ ಆಗ್ತೈತಿ. ಅದಕ್ಕಾಗಿ ಹೆಚ್ಚಿಗೆ ಹೇಳಿದೆ, ತಾವೆಲ್ಲ ಒಳ್ಳೆಯವ್ರು ಯಾರದಾರ ಅವ್ರಿಗೆ ಕೆಲಸ ಮಾಡುವಂತ, ಅವ್ರಿಗೆ ಮತಗಳು ನೀಡುವಂತ ಪ್ರಯತ್ನ ಮಾಡಿ. ನೀವು ನಮ್ಮ ಜೊತೆ ಮುಂಚೆಯಿಂದ ಇದ್ರಿ, ನಿಮ್ಮ ಜೊತೆ ನಾವು ಕೂಡ ಇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಅಪ್ಪನಗೌಡರ ಕನಸಿತ್ತು ಅದನ್ನ ನಡೆಸೋ ಮಾಡೋ ಮೂಲಕ ಉಕ್ಕೇರಿ ತಾಲೂಕಿನಲ್ಲಿ ಹೊಸ ರಾಜಕೀಯ ಬದಲಾವಣೆ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ.